ಬಿಜೆಪಿಯವರಿಗೆ ಸುಳ್ಳು ಹೇಳೋದ್ರಲ್ಲಿ ಎಷ್ಟು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನ್ ಬೇಕಾದ್ರೂ ಹೇಳೋದಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ಈಗ 10% ಅನ್ನು ನಾವು 1 ಕೋಟಿಗಿಂತ ಹೆಚ್ಚು ಆದಾಯ ಪಡ್ಕೊಳ್ತಾ ಇರ್ತಕ್ಕಂಥ ದೇವಸ್ಥಾನಗಳು 10% ಮಾಡಿದೀವಿ. ಹಿಂದೆ 25 ಲಕ್ಷಕ್ಕೆ ಇದ್ದಂಥದ್ದು 1 ಕೋಟಿ ತಗೊಂಡಿದೀವಿ. ಮತ್ತು ಬಿಜೆಪಿಯವರಿಗೆ ಈ ಒಂದು ಕಾನೂನು ವಿರುದ್ಧ ಇಷ್ಟೊಂದು ಈಗ ವಿಜೇಂದ್ರ ಅವರಿಗೆ ಮತ್ತು ಬಿಜೆಪಿಯವರಿಗೆ ಕಳಕಳಿ ಕಾಳಜಿ ಇದ್ರೆ ಅವ್ರದೇ ಅಧಿಕಾರ ಯಡಿಯೂರಪ್ಪನವರೇ ಸಿಎಂ ಆಗಿದ್ರಲ್ಲ, ಬೊಮ್ಮಾಯಿ ಅವರೇ ಸಿಎಂ ಆಗಿದ್ರಲ್ಲ, ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ರಲ್ಲ, ಸದಾನಂದ ಗೌಡರು ಸಿಎಂ ಆಗಿದ್ರಲ್ಲ, ಅವಾಗ ಯಾಕೆ ಈ ಕಾನೂನನ್ನು ಅವರು ವಾಪಸ್ ತಗೊಳ್ಳಿಲ್ಲ, ರದ್ದು ಮಾಡ್ಲಿಲ್ಲ? ಅವಾಗ ನಾವು ನಿಜವಾಗ್ಲೂ ಈಗ ಸಣ್ಣ ದೇವಸ್ಥಾನಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಹಾಯ ಮಾಡಿದ್ವಿ. 25 ಲಕ್ಷ ಲಿಮಿಟ್ ಏನಿದೆ ಈಗ 1 ಕೋಟಿ ತಗೊಂಡೋಗಿದ್ವಿ. ಮೊದಲು 25 ಲಕ್ಷ ಆದಾಯ ಇರುವಂತ ದೇವಸ್ಥಾನ ಕೂಡ ಇಷ್ಟೇ ಹಣವನ್ನ ಅವ್ರು ಕೊಡ್ಬೇಕಾಗಿತ್ತು. ನಾವು ಅದನ್ನ 1 ಕೋಟಿಗೆ ತಗೊಂಡೋಗಿದ್ವಿ. ಆಯ್ತಾ? ನಮ್ಮಿಂದ ದೇವಸ್ಥಾನಕ್ಕೆ ಅನುಕೂಲ ಆಗ್ತಾ ಇದೆ, ಅರ್ಚಕರಿಗೆ ಅನುಕೂಲ ಆಗ್ತಾ ಇದೆ. ಅರ್ಚಕರಿಗೆ ನೇರವಾಗಿ DBT ಮುಖಾಂತರ ಕೊಡ್ತೀವಿ ಅಂತ ಹೇಳಿದೀವಿ. ಮತ್ತು ಈ ಹಣವನ್ನ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮುಜರಾಯಿ ಇಲಾಖೆಯ ಒಂದು ಕಾರ್ಯಕ್ರಮಗಳಿಗೋಸ್ಕರ ಉಪಯೋಗ ಮಾಡ್ತೀವಿ ಹೊರತು ಬೇರೆದಕ್ಕೆ ಉಪಯೋಗ ಮಾಡಕ್ ಹೋಗಲ್ಲ. ಮತ್ತೆ ಇವ್ರ ತಕರಾರು ಏನು ಇವ್ರದು? ಸುಮ್ಮನೆ ಪ್ರತಿಯೊಂದರಲ್ಲೂ ಕೂಡ ಹಿಂದೂ ವಿರೋಧಿ, ಇವ್ರೊಬ್ಬರೇನ ಹಿಂದೂಗಳು? ಇವರೇನ ಹಿಂದೂಗಳು? ಇವ್ರಿಗೆ ಈಗ ಇದರಲ್ಲಿ ಉಡುಪಿಯಲ್ಲಿ ಪರಶುರಾಮನನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದಾರಲ್ಲ ಸುನೀಲ್ ಕುಮಾರ್. ಪಾಪ ಅದಕ್ಕೆ ಭುಜನೂ ಇಲ್ಲ, ಸೊಂಟನೂ ಇಲ್ಲ, ತಲೆನೂ ಇಲ್ಲ, ಏನೂ ಇಲ್ಲ. ಅದ್ರಲ್ಲಿ ಭ್ರಷ್ಟಾಚಾರ ಮಾಡಿದಾರಲ್ಲ ಬಿಜೆಪಿಯವರು. ಪರಶುರಾಮನ್ ಬಗ್ಗೆ ಎಷ್ಟು ದೇವ್ರ ಬಗ್ಗೆ ಮಾತಾಡ್ತಾರಲ್ಲ, ಅದು ಮಾಡೀಗ ಎಲ್ರಿಗೂ ಅವಮಾನ ಆಗುವಂತ ರೀತಿಯಲ್ಲಿ ಅರ್ಧಂಬರ್ಧ ಮಾಡಿ ಅರ್ಧಕ್ಕೆ ನಿಲ್ಲಿಸಿ, ಯಾವ್ದೋ ಜಾಗ ಕೂಡ ಅಧಿಕೃತವಾದ ಜಾಗನೂ ಅದು ಅದ್ರ ಬಗ್ಗೆನೂ ಕನ್ಫ್ಯೂಷನ್ ಇದೆ. ಅದೆಲ್ಲ ಮಾಡಿದಾರಲ್ಲ. ಇವ್ರಿಗೆ ಅನುಕೂಲ ಆದಾಗ ಹಿಂದುತ್ವ. ಈಗ ಕಾಂಗ್ರೆಸ್ ಇರುವಂತ ಹಿಂದೂಗಳು ತೊಂದರೆ ಆದ್ರೆ ಅದು ಬಿಜೆಪಿಗೆ ಏನ್ ಸಮಸ್ಯೆ ಏನಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹಿಂದೂ, ಅವ್ರಿಗೇನಾದ್ರೂ ಹಾಳಾಗೋಗಿ. ದೆಹಲಿಯಲ್ಲಿ ಇವತ್ತು ರೈತರಿಗೆ ತೊಂದರೆ ಆಗ್ತಾ ಅವರೆಲ್ಲ ಹಿಂದೂಗಳಲ್ವಾ? ನಮ್ಮ ಹಿಂದೂಗಳು ಇಲ್ಲಿ ಹೋದಾಗ ಅರೆಸ್ಟ್ ಮಾಡಲಿಲ್ಲ ಮಧ್ಯಪ್ರದೇಶದಲ್ಲಿ ರೈತರನ್ನ, ಅವ್ರ ಹಿಂದೂಗಳಲ್ವಾ? ಸುಮ್ಮನೆ ಇವರು ಪ್ರತಿ ಸಲ ಇದನ್ನೇ ಉಪಯೋಗ ಮಾಡ್ಕೊಂಡು ಎಷ್ಟಂತ ಈ ವಿಷವನ್ನು ತುಂಬೋದಕ್ಕೆ ಹೊಡ್ತಾರೆ. ಎಲ್ಲಾ ತರಲ್ಲೂ ಕೂಡ ಒಂದು ಇತಿಮಿತಿ ಬೇಕು. ಅವೆಲ್ಲ ನಿರಾಕರಣೆ ಮಾಡಾಗಿದೆ. ಎಲ್ಲ ಅದು ಸುಳ್ಳು ಅಂತ ನಾವು ಹೇಳಿದೀವಿ. ಈಗ ಸುಳ್ಳು ಎಲ್ಲಿದೆ ಅಂತ ನಾವೊಂದು ಪ್ರಶ್ನೆ ಕೇಳಬೇಕು. ಸುಳ್ಳು ಈ ಜಗತ್ನಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದಾಗ ಅದು ಉತ್ತರ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಬಿಜೆಪಿಯವರು ಬಾಯಿ ತೆಗೆದ್ರೆ ಆ ಸುಳ್ಳು ಸಿಗ್ತದೆ. ನೀವು ಸುಳ್ಳು ಹುಡುಕ್ಬೇಕಾ? ಬಿಜೆಪಿಯವ್ರ ಬಾಯಿನ ತೆಗೆದಿರುವಂತ ಮಾತುಗಳನ್ನ ಕೇಳಿದ್ರೆ ಸಾಕು, ಸುಳ್ಳು ಅಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅಷ್ಟೇ ನಾನು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.